ನಿಮ್ಮ ಹೆಸರು? ನಾಗೇಶ್ ಅಂದ್ಬಿಟ್ಟು ಸರ್. ಇದು ಯಾವ ಊರು? ಇದು ಮಿಣ್ಸಂದ್ರ. ಹೌದಾ, ಎಲ್ಲಿ ಬರುತ್ತೆ ಇದು? ಕೋಡಳ್ಳಿ ಗೇಟ್ ಪಕ್ಕ 1 ಕಿಲೋಮೀಟರ್ ಬಲ್ಲಿ. ಹೌದಾ, ಚಿಕ್ಕತಿರುಪತಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? 4 ಕಿಲೋಮೀಟರ್ ಆಗ್ತದೆ ಸರ್. 4 ಕಿಲೋಮೀಟರ್ ಆಗುತ್ತಾ? ಇವೇನು ಹೋರಿಗಳೇ ಎತ್ತುಗಳೇ ಇವು? 2 ಎತ್ತುಗಳು ಮತ್ತು 1 ಹಸ ಸರ್. ಹಸ ಇದೆ. ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಸರ್? ಇದು ನಾನು ಬಂದು 5 ವರ್ಷದಿಂದ ಸಾಕ್ತಾ ಇದ್ದೀನಿ ಸರ್. 5 ವರ್ಷದಿಂದ? ಎಲ್ಲಿ ತೊಗೊಂಬಂದಿದ್ದು ನೀವು ಇದು? ಸರ್ ಇದು ಒಂದು ಕೆಲ್ಮಂಗಲ್ ತಗೊಬಂದೆ. ರಾಮ ಅಂದ್ಬಿಟ್ಟು ಕೆಲ್ಮಂಗಲ್ದಿಂದ ತಗೊಬಂದೆ. ಅದು ಲಕ್ಷ್ಮಣ, ಅದು ಬಾಗೇಪಲ್ಲಿ ಹಿಂದೂಪುರ ಅಂದ್ಬಿಟ್ಟು ಅಲ್ಲಿ ತಗೊಬಂದೆ. ಹೌದಾ, ಎಷ್ಟು ಬಿತ್ತು ನಿಮಗೆ ಇದು ಬೆಲೆ? ಸರ್ ಇದು 72,000 ಬಿದ್ದಿದೆ. ಇದು ರಾಮ 72,000 ಈ ಕಡೆ ಇರೋದಾ? ಇದು ಸರ್. ಹಾಂ. ಅದು ಲಕ್ಷ್ಮಣ ಹಿಂದೆ ಬಂದ್ಬಿಟ್ಟು 50,000 ಬಿದ್ದಿದೆ. ಹೌದಾ, ಕಾಡಲ್ಲಿ ಹಾಕೊಂಡು. ಏನು ನಿಮ್ಮ ಹೋರಿಗಳ ಸ್ಪೆಷಾಲಿಟಿ ಏನು? ಕುಚ್ಚು ಕಟ್ಬಿಡ್ತೀರಾ ಪಿಪಿನ? ಸರ್ ಇದು ಬಲೂನು ಮತ್ತು ಕುಚ್ಚು 2 ಬರ್ತೈತೆ. ಇದು ರಾಮ ಅಂದ್ಬಿಟ್ಟು. ಅದು ಲಕ್ಷ್ಮಣ ಬರೀ ಕುಚ್ಚಲ್ಲೇ. ಬರೀ ಕುಚ್ಚಲ್ಲೇ? ಎಷ್ಟು ಅಡಿ ಇರ್ಬೋದು ಕುಚ್ಚು? ಸರ್ ಅದನ್ನ 3.5 ಅಡಿ ಅದು ಕುಚ್ಚು ಹಾಕ್ತೀನಿ. ಇದು ಅದ್ರ ಮೇಲೆ 3 ಫ್ಲಾಗ್ ಹಾಕ್ತೀನಿ ಸರ್. ಯಾವ್ಯಾವ ಹಬ್ಬಕ್ಕೆ ಬಿಟ್ಟಿದ್ರಿ ಈ ವರ್ಷ? ಸರ್ ಇದಕ್ಕಿಂತ ಮುದ್ಗಂಡಹಳ್ಳಿ ಮತ್ತು ತೀರ್ಥಮ್ಮ ಒಂದು 5-6 ಹಬ್ಬ ಮಾಡಿದ್ದೀವಿ ಸರ್. ಹೌದಾ, ಎಷ್ಟು ರೌಂಡ್ ಬಿಡ್ತೀರಾ ಒಂದು ಹಬ್ಬದಲ್ಲಿ? ಇದನ್ನು ಬಂದು 4 ರೌಂಡ್ ಬಿಡ್ತೀನಿ ಸರ್. ಅದು 2 ರೌಂಡ್ ಸರ್. ಹೌದಾ, ಇದು 4 ರೌಂಡ್ ಬಿಡ್ತೀರಾ? 4 ರೌಂಡ್ ಬಿಡ್ತೀನಿ. ಏನು ಕುಚ್ಚಲ್ಲಿ 2 ರೌಂಡು, ಪಿಪಿನಲ್ಲಿ 2 ರೌಂಡ್ ಸರ್. ಹೌದಾ, ಎಷ್ಟು ಅಡಿ ಇರ್ಬೋದು ಪಿಪಿ? ಪಿಪಿ ಒಂದು 12 ಅಡಿ ಹಾಕ್ತೀನಿ ಸರ್. 12 ಅಡಿ. ಕುಚ್ಚು ಎಷ್ಟು ಅಡಿ ಇರುತ್ತೆ ಇದಕ್ಕೆ? ಇದ್ರ ಕುಚ್ಚು ಬಂದು ಒಂದು 5 ಅಡಿ ಇದೆ. ಅದ್ರ ಮೇಲೆ ಒಂದು 4 ಅಡಿ ಫ್ಲಾಗು ಮತ್ತು ಆ ಕಡೆ ಸೈಡ್ ಒಂದು 3.5 ಅಡಿ ಫ್ಲಾಗು. ಹೌದಾ, ಏನಿರುತ್ತೆ ನಿಮ್ಮ ಬ್ರ್ಯಾಂಡು? ಸರ್ BCN ರಾಜಹಂಸ. BCN ರಾಜಹಂಸ. BCN ರಾಜಹಂಸ. ಹೌದು ಸರ್. ಇದು ಬಿಟ್ಟು ಇನ್ಯಾವ್ದನ್ನ ಕಟ್ಟಿದ್ದೀರಾ? ಸರ್ ತುಂಬ ಕಟ್ಟಿದ್ದೀರಿ. 5 ವರ್ಷದಿಂದ ನಮ್ಮ ತಂದೆಯವ್ರು ಕಟ್ಕೊಂಡು ಬರ್ತಾಯಿದ್ರು. ಅದೇ ಬೆಳೆಸ್ಕೊಂಡು ಹೋಗ್ಬೇಕಂದ್ಬಿಟ್ಟು ಈ ಥರ ನಾನು ಬರ್ತಾಯಿದ್ದೆ. ಮೊದಲು ಎಷ್ಟು ಕಟ್ತಾ ಇದ್ರೆ? ಆವಾಗ ಕಾಯಿವರೆಗೆ ಕಟ್ತಾಯಿದ್ರು ಸರ್. ಹೌದಾ, ಕಾಯಿವರೆಗೆ ಕಟ್ತಾಯಿದ್ರು. ಇವಾಗ ಕಾಯಿವರೆಗೆ ಕಟ್ಟಲ್ಲ. ನಾನು ಈ ಫೀಲ್ಡ್ಗೆ ಮೇಲೆ ಎತ್ತುಗಳೇ ಕಟ್ಕೊಂಡು ಬರ್ತಾಯಿದ್ದೆ. ಹೌದಾ, ಈ ವರ್ಷ ಹೆಂಗೆ ನಡೀತು ಹಬ್ಬಗಳು? ಸರ್ ಪರವಾಗಿಲ್ಲ ಸರ್, ಒಳ್ಳೆ ಹೆಸರು ಮಾಡ್ಕೊಂಡು ಬರ್ತಾಯಿದ್ದೆ. ಏನಂದರೆ ಒಂದು ಎಲ್ಲನೂ ಒಂದು ಕೆಟ್ಟ ಹೆಸರು ಪಡೀದಿರಾ ಒಳ್ಳೆ ಹೈಲೈಟ್ ಆಗಿ ಹಬ್ಬ ಮಾಡ್ಕೊಂಡು ಬರ್ತಾಯಿದ್ದೀನಿ. ಏನಂದರೆ ಒಂದು ಖುಷಿ ವಿಚಾರ ಏನಂದರೆ ನಮ್ಮ ರಾಮನ್ ಬಂದ್ಬಿಟ್ಟು ಅದು ತುಂಬ ಫೇವರೇಟ್. ಅದು ಅದರಿಂದ ಒಂದು ಖುಷಿ ಪಡ್ತಾಯಿದ್ದೀನಿ ಸರ್. ಹೌದಾ, ಇದು ಬಿಟ್ಟು ಇನ್ನು ಯಾವ್ದನ್ನ ಕಟ್ತೀರಾ? ಕಟ್ಟಕ್ಕೆ ಅವಕಾಶ ಕೊಟ್ಟರೆ ಕಟ್ಟೆ ಸರ್. ಜನ ಬಂದಲ್ಲ. ಅವಕಾಶ ನಿಮ್ಮದೇ. ನೀವು ಕಟ್ಟಿದ್ರೆ ಇನ್ಯಾರು ನಿಮ್ಮನ್ನು ಕೇಳೋರು ಇರಲ್ಲ? ಯಾರು ಇಲ್ಲ ಸರ್. ಆದರೆ ಕಟ್ಟಬೇಕಂತ ಆಸೆ ಇದೆ. ನಮ್ಮ ತಂದೆಯವರು ಉಳಿಸ್ಕೊ ಬರ್ತಾಯಿಲ್ಲ, ಕಟ್ಟಬೇಕನ್ನೋ ಒಂದು ಆಸೆ ಇದೆ. ನಮ್ಮ ಅಣ್ಣವರೆಲ್ಲ ಮಾರ್ಬಿಡೋಣ, ಒಂದು ಮ್ಯಾರೇಜ್ ಆಗೋ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ಇವ್ರ ಮೇಲೆ ತುಂಬ ಅಭಿಮಾನದಿಂದ ಸಾಕೊಂಬರ್ತಾಯಿದ್ದೆ. ಕಟ್ಟಿ, ದೇವ್ರು ಒಳ್ಳೇದು ಮಾಡಲಿ. ನಾಗೇಶ್ ಅವರೇ, ನಿಮ್ಮ ಹೋರಿಗಳಿಗೆ ಏನೇನು ಹೆಸರಿಟ್ಟಿದ್ದೀರಾ? ಸರ್ ಇದು ರಾಮ ಅಂದ್ಬಿಟ್ಟು, ಅದು ಬಂದು ಲಕ್ಷ್ಮಣ, ಮತ್ತು ಅದು ಬಂದು ಹಸು ಮತ್ತು ಸೀತೆ ಅಂತ ಇಟ್ಟಿದ್ದೀರಿ. ಹಸುನ ಸೀತೆ, ರಾಮ ಲಕ್ಷ್ಮಣ ಸೀತೆ ಅಂತ ಸರ್. ಹಬ್ಬಗಳು ಉಳಿಬೇಕು ಅಂದರೆ ಏನು ಮಾಡಬೇಕು ಸರ್? ಎಲ್ಲ ಚಿಕ್ಕ ಹುಡುಗರ ತಗನಿಂದ ಒಂದು 18 ವರ್ಷದ ಮೇಲೆ ಪಟ್ಟ ಹುಡುಗರು, 25 ಮೇಲೆ ಪಟ್ಟ ಹುಡುಗರು ಓರಿ ಮೇಲೆ ಅಭಿಮಾನ ಒಂದು ಪಡಿಬೇಕು. ಅದರಿಂದ ಒಂದು ಓರಿ ಹಬ್ಬ ಒಂದು ಉಳಿತೈತೆ. ಎಲ್ರಿಗೂ ಒಂದು ಅಭಿಮಾನ ಇರಬೇಕು. ನಾನು ಒಂದು ಕಟ್ಟಿ ಒಂದು ಹಬ್ಬ ಮಾಡೋಣ, ಒಂದು ಇದಿರ್ಬೇಕು, ಛಲ ಒಂದು ಇರಬೇಕು. ಒಂದಿದ್ರೆ ಎಲ್ಲ ಮುಂದುವರಿಯುತ್ತೆ ಸರ್ ಹಬ್ಬ. ನೀವು ಹಬ್ಬಕ್ಕೆ ಹೋಗ್ಬೇಕು ಅಂದರೆ ಎಷ್ಟು ಗಂಟೆಗೆ ಬಿಡ್ತೀರಾ ಬೆಳಗ್ಗೆ? ಸರ್ ಇಲ್ಲಿ ತುಂಬ ದೂರ ಇರಬೇಕಾದ್ರೆ ಒಂದು 4:15 5 ಗಂಟೆಗೆ ಬಿಡ್ತೀರಿ. ಹತ್ರ ಇದ್ದರೆ ಒಂದು 5:30 6 ಗಂಟೆಗೆ ತಗೊಂಡೋಗಿ ಇಳಿಸ್ಕೊಳ್ತೀವಿ. ಎಷ್ಟು ಜನ ಬರಬೇಕು ಇವುಗಳನ್ನ ಬಿಡೋಕ್ಕೆ? ನೀವು ಒಬ್ಬರೇ ಬಿಡ್ತೀರಾ ಇದನ್ನ ಹಬ್ಬಗಳಲ್ಲಿ? ಸಿಂಗಲ್ ಒಬ್ಬರೇ ಬಿಡ್ಬೋದು. ಫಸ್ಟ್ ರೌಂಡ್ ಒಂದು 4 ಜನ ಬೇಕಾಗ್ತದೆ. 2 ರೌಂಡು ಮತ್ತು ಆಮೇಲೆ ಮೂಮೆಂಟ್ ಮೇಲೆ ಒಬ್ಬರಾದ್ರೆ ಸಾಕು. ಹೌದಾ, ಆ ಕಡೆ ಇರೋದು ಬಿಡಬೇಕು ಅಂದ್ರೆ? ಆ ಕಡೆ ಒಬ್ಬರೇ ಸಾಕು ಸರ್. ಒಬ್ಬರೇ ಸಾಕು. ಹಸು ಬಂದು ಒಂದು 4 ಜನ ಬೇಕಾಗ್ತೈತೆ. ಅದು ತುಂಬ ರ್ಯಾಶ್ ಇದೆ. ಅದ್ರಿಗೆ 3.5 ಅಡಿ ಕುಚ್ಚು ಹಾಕ್ತೀನಿ. ಅದ್ರ ಮೇಲೆ ಒಂದು 3 ಫ್ಲಾಗ್ ಹಾಕ್ತೀನಿ. ಹಲ್ಲಲ್ಲಿ ಏನಾಗಿದೆ ಹಸು? ಸರ್ ಇದು ಹಸು ಕಡೆ ಬಂದಿದೆ ಸರ್. ಎಲ್ಲಾನು ಕಡೆನೇನಾ? ಎಲ್ಲ ಕಡೆನೂ ಸರ್. ಯಾರಿಗಾನ ಮಾರ್ತೀರಾ ನಿಮ್ಮ ಹೋರಿಗಳನ್ನ? ಸರ್ ಯಾರಾದರೂ ಬಂದರೆ ಕೊಡೋದೆ ಸರ್. ಹೌದು, ಏನು ಹೇಳ್ತೀರಾ ಬೆಲೆ? ಸರ್ ಬೆಲೆ ಇನ್ನೂ ಏನು ಕಟ್ಟಲಿಲ್ಲ. ಅದ್ರಿಗೆ ಬಂದು ಕುತ್ಕೊಂಡ್ರೆ ಕೊಡೋದೆ ಸರ್. ಹೌದಾ, ಸರಿ. ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ತೀರಾ? ಹೇಳ್ತೀನಿ ಸರ್. ಹೇಳಿ. 9945 2826 87. ಸರಿ ನಿಮ್ಮ ಮಾಹಿತಿಗೆ ಧನ್ಯವಾದಗಳು.